ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನು ಹೇಳ್ತಾ ಈ ದಿನದ ವಿಡಿಯೋವನ್ನು ಶುರು ಮಾಡೋಣ. ಅಖಿಲ ಕರ್ನಾಟಕದ ಮಹಾಕವಿಯಾಗಿ, ಹಿರಿಯ ಸಾಹಿತಿಯಾಗಿ, ಬಹುಭಾಷಾ ವಿದ್ವಾಂಸರಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಮುಂಚೂಣಿಯ ನಾಯಕರಾಗಿ, ಕಾಸರಗೋಡು ವಿಲೀನೀಕರಣ ಕ್ರಿಯಾ ಸಮಿತಿಯ ಪ್ರಧಾನ ಸಂಚಾಲಕರಾಗಿ ನಿರಂತರವಾಗಿ ದುಡಿದವರು ನಮ್ಮ ನಾಡೋಜ ಡಾಕ್ಟರ್ ಕಯ್ಯಾರ ಕಿಯಣ್ಣ ರೈ. ಇವರು ಕರ್ನಾಟಕದ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ರೀತಿಯ ದೊಡ್ಡ ಕೊಡುಗೆಯನ್ನು ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಗಮನಿಸಬೇಕಾದಂಥ ವಿಚಾರ. ಅವರು ಇದ್ದಂಥ ನಾಡು ಇದು ಈ ಪುಣ್ಯಭೂಮಿ ಅಂತ ಹೇಳಿದ್ರೆ ತಪ್ಪಾಗೋದಲ್ಲ. ಅಂತಹ ನಾಡಿನಲ್ಲಿರುವಂಥ ಒಂದು ದೇವಸ್ಥಾನದ ಒಂದು ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ ಬಂಧುಗಳೇ. ಕರ್ನಾಟಕದ ಅವಿಭಾಜ್ಯ ಅಂಗವೇ ಆಗಿದ್ದ ಕಾಸರಗೋಡು ಇಂದು ಕೇರಳದ ಪಾಲು. ನಮ್ಮ ಮಂಗಳೂರಿನಿಂದ ಸರಿಸುಮಾರು 53 ಕಿಲೋಮೀಟರ್ ದೂರದಲ್ಲಿರುವಂಥ ಈ ದೇವಸ್ಥಾನ ತುಂಬ ಹಳೆಯದಾದ ದೇವಸ್ಥಾನ. ಅದರದೇ ಆದ ಕೆಲವು ವೈಶಿಷ್ಟ್ಯಗಳನ್ನು ಪಡೆದುಕೊಂಡಿದೆ. ಮಧುರ್ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನವು ಕಾಸರಗೋಡು ಪಟ್ಟಣದಿಂದ 7 ಕಿಲೋಮೀಟರ್ ದೂರದಲ್ಲಿರುವಂಥ ಮೊಗ್ರಾಲ್ ನದಿಯ ದಡದಲ್ಲಿರುವ ಜನಪ್ರಿಯ ಶಿವ ಮತ್ತು ಗಣಪತಿಯ ದೇವಸ್ಥಾನ ಆಗಿದೆ. ಈ ದೇವಾಲಯವನ್ನು ಸ್ಥಳೀಯವಾಗಿ ಮಧುವಾಹಿನಿ ಅಂತಲೂ ಸಹ ಕರೆಯಲಾಗುತ್ತೆ. ಈ ದೇವಾಲಯದ ಮುಖ್ಯ ದೇವರು ಮದನಂತೇಶ್ವರ ಎಂದು ಕರೆಯಲ್ಪಡುವ ಶಿವನಾಗಿದ್ದರೂ ಸಹ ಕಾಮನನ್ನು ಕೊಂದ ದೇವರು, ಬಯಕೆಗಳ ದೇವರು. ಮುಖ್ಯ ಗರ್ಭಗುಡಿಯಲ್ಲಿ ದಕ್ಷಿಣಕ್ಕೆ ಎದುರಾಗಿರುವ ಗಣಪತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಈ ದೇವಾಲಯದ ಅರ್ಚಕರು ಶಿವಳ್ಳಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಕಾಶಿ ವಿಶ್ವನಾಥ, ಧರ್ಮಶಾಸ್ತ್ರ, ಸುಬ್ರಹ್ಮಣ್ಯ, ದುರ್ಗಾ ಪರಮೇಶ್ವರಿ, ವೀರಭದ್ರ ಮತ್ತು ಗುಳಿಗ ಈ ದೇವಾಲಯದ ಉಪದೇವತೆಗಳು. ಮುಖ್ಯ ಗರ್ಭಗುಡಿಯೊಳಗೆ ಪಾರ್ವತಿ ದೇವಿಯ ಉಪಸ್ಥಿತಿಯೂ ಸಹ ಇರುವುದನ್ನು ತಾವೆಲ್ಲ ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಮನುಷ್ಯ ಅಂದಮೇಲೆ ಜೀವನದಲ್ಲಿ ಕಷ್ಟಗಳು ಸುಖಗಳು ಬಂದೋಗ್ತವೆ. ಆದರೆ ನಮಗೆ ಎಲ್ಲೋ ಒಂದು ಕಡೆ ನೆಮ್ಮದಿ ಸಿಗುವಂಥ ತಾಣ, ಮನಸ್ಸಿಗೆ ಆ ದುಃಖವನ್ನು ಭರಿಸುವಂಥ ತಾಣ ಯಾವುದಪ್ಪ ಅಂದರೆ ಅದು ಹಿಂದಿನ ಕಾಲದಿಂದಲೂ ಈಗಿನ ಕಾಲಘಟ್ಟಕ್ಕೂ ಮುಂದುವರೆದಂತೆ ಅದು ದೇವಸ್ಥಾನವೇ ಸರಿ. ಆ ರೀತಿಯ ಒಂದು ವಾತಾವರಣವನ್ನು ಈ ದೇವಸ್ಥಾನದಲ್ಲಿ ನೀವು ಅನುಭವಿಸ್ಬೋದು. ಹಾಗಾದರೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಇಲ್ಲಿನ ಸುಂದರ ಮನಮೋಹಕ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಲ್ಲದೆ ನೀವು ಒಂದು ಸುಂದರ ಅನುಭವವನ್ನು ಅನುಭವಿಸಬಹುದು. ಕೇರಳ ದೇವರ ನಾಡು ಎಂದೇ ಪ್ರಸಿದ್ಧ ಆಗಿದೆ. ಇಲ್ಲಿ ಆ ಕಲಾಕೃತಿ ಮತ್ತು ವಿನ್ಯಾಸಗಳು ಒಂದಕ್ಕೊಂದು ಕಣ್ಣಿಗೆ ತಂಪನ್ನು ನೀಡುತ್ತವೆ. ದೇವಾಲಯದ ವಾಸ್ತುಶಿಲ್ಪ ಆನೆಯ ಹಿಂಭಾಗವನ್ನು ಹೋಲುವ 3 ಶ್ರೇಣಿಯ ಗಜಪೃಷ್ಠದ ಪ್ರಕಾರ ಆಗಿದೆ. ರಾಮಾಯಣದ ದೃಶ್ಯಗಳನ್ನು ಚಿತ್ರಿಸುವ ಸುಂದರವಾದ ಮರದ ಕೆತ್ತನೆಗಳನ್ನು ಸಹ ಕಾಣ್ಬೋದು. ವಿಶಾಲವಾದ ಗೋಪುರಗಳು ಭಕ್ತರಿಗೆ ವಿಶ್ರಾಂತಿ ಪಡೆಯಲು ಮತ್ತು ಗಣಪತಿಯ ಉಪಸ್ಥಿತಿಯನ್ನು ಆನಂದಿಸಲು ಉತ್ತಮ ವಾತಾವರಣವನ್ನು ನೀಡುತ್ತೆ.
ಪುರಾತನ ಕಾಲದ ತುಳುನಾಡಿನ 6 ಗಣಪತಿ ದೇವಾಲಯಗಳಲ್ಲಿ ಇದು ಒಂದು. ಉಳಿದ 5 ಮಂಗಳೂರಿನ ಶರವು ಮಹಾಗಣಪತಿ, ಆನೆಗುಡ್ಡೆಯ ಮಹಾಗಣಪತಿ ಕುಂಭರಾಶಿಯಲ್ಲಿದೆ, ಪುಟ್ಟಿಯಂಗಡಿಯ ಸಿದ್ಧಿವಿನಾಯಕ ಅದು ಕುಂದಾಪುರದಲ್ಲಿದೆ, ಹಾಗೆಯೇ ಇಡಗುಂಜಿಯ ದ್ವಿಭುಜ ಗಣಪತಿ ಮತ್ತು ಗೋಕರ್ಣದ ಗಣಪತಿ. ಈ ದೇವಸ್ಥಾನದಲ್ಲಿ ಒಂದು ಇತಿಹಾಸವೂ ಸಹ ಅವಿತುಕೊಂಡಿದೆ. ಅದೇನಪ್ಪ ಅಂದರೆ, ಕುಂಬಳೆ ಸೀಮೆಯ ದಂತಕಥೆಯ ಪ್ರಕಾರ ಟಿಪ್ಪು ಸುಲ್ತಾನ್ ತನ್ನ ಮಡಿಕೇರಿ, ತುಳುನಾಡು ಮತ್ತು ಕೇರಳದ ಮೇಲೆ ಆಕ್ರಮಣದ ಸಮಯದಲ್ಲಿ ಅಡೂರು ಮಹಾಲಿಂಗೇಶ್ವರ ದೇವಾಲಯವನ್ನು ಕೆಡವಲು ಬಯಸಿರ್ತಾನೆ. ಆದರೆ ಆ ಸಂದರ್ಭದಲ್ಲಿ ಅವನಿಗೆ ಬಾಯಾರಿಕೆ ಆಗುತ್ತೆ. ದೇವಸ್ಥಾನದ ಬಾವಿಯಲ್ಲಿ ನೀರನ್ನು ಕುಡಿತಾನೆ. ನೀರು ಕುಡಿದ ನಂತರ ಗರ್ಭಗುಡಿ ಮೇಲೆ ದಾಳಿ ಮಾಡಬೇಕನ್ನುವ ಅವನ ಮಹದಾಸೆ, ಕೆಡವಬೇಕನ್ನುವ ಮನಸ್ಥಿತಿ ಏನಿತ್ತು ಅದು ನಾಶ ಆಗುತ್ತೆ. ಅಂದರೆ ಅದನ್ನು ಅವನಿಗೇನಾಯಿತೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನೀರು ಕುಡಿದ ನಂತರ ಆ ಮನಸ್ಸನ್ನು ಅವನು ಬದಲಿಸಿ ಮದೂರಿನತ್ತ ಸಾಕ್ತಾನೆ. ಆದರೆ ತನ್ನ ಜೊತೆಯಲ್ಲೇ ಇದ್ದಂಥ ಸೈನಿಕರು ಮತ್ತು ಇಸ್ಲಾಮಿಕ್ ವಿದ್ವಾಂಸರನ್ನು ಮೆಚ್ಚಿಸಬೇಕು, ಅವರನ್ನು ತೃಪ್ತಿಪಡಿಸಬೇಕು ಅಂತ ಹೇಳಿ ದಾಳಿಯ ನೆಪವನ್ನು ಸಾಂಕೇತಿಕವಾಗಿ ಮಾಡಬೇಕಂತೇಳಿ ತನ್ನ ಕತ್ತಿಯಿಂದ ಅಲ್ಲೇ ದೇವಾಲಯದ ಹೆಂಚನ್ನು ಕತ್ತರಿಸ್ತಾನೆ. ಆ ದೇವಾಲಯದ ಬಾವಿಯ ಸುತ್ತಲೂ ನಿರ್ಮಿಸಲಾದ ಕಟ್ಟಡದ ಮೇಲೆ ಆ ಗುರುತು ಇನ್ನೂ ಸಹ ನಿಮಗೆ ಕಾಣಸಿಗುತ್ತೆ. ಅದನ್ನು ನೀವು ನೋಡ್ಬೋದು. ಇಲ್ಲಿ ನಾವು ಪ್ರಮುಖವಾಗಿ ಕಾಸರಗೋಡಿನಲ್ಲಿ ಗಮನಿಸಬೇಕಾಗಿರೋದು, ಎಲ್ಲ ಕಡೆ ಕನ್ನಡದ ಬೋರ್ಡ್ಗಳು ರಾರಾಜಿಸ್ತವೆ. ಅಂದರೆ ಕೇರಳದ ಗೌರ್ಮೆಂಟು ಕರ್ನಾಟಕಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯವನ್ನು ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು. ನಿಜ ಖುಷಿಯಾಗುತ್ತೆ. ಒಬ್ಬ ಕನ್ನಡಿಗನಾಗಿ ಆ ಕನ್ನಡ ಬೋರ್ಡ್ ನೋಡಿದಾಗ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಹಾಗೆಯೇ ಇದು ಒಂದು ಸುಂದರ ಇತಿಹಾಸವನ್ನು ಒಳಗೊಂಡಂಥ ಕತೆ ಒಂದು ಕಡೆ ಆದರೆ, ಹಾಗೆಯೇ ಈ ಸುಂದರ ವಿನ್ಯಾಸ ಮತ್ತು ಕಲಾಕೃತಿಯನ್ನು ಒಳಗೊಂಡಿರುವಂಥ ಮನಮೋಹಕ ಕೆತ್ತನೆ, ಕಣ್ಣಿಗೆ ಒಂದು ರೋಮಾಂಚನಗೊಳಿಸುವ ಒಂದು ದೃಶ್ಯಗಳನ್ನು ನೀವಿಲ್ಲಿ ದೇವಸ್ಥಾನದಲ್ಲಿ ಗಮನಿಸಬಹುದು. ಹಾಗಾದರೆ ಇನ್ನೇನು, ಬಿಡುವು ಮಾಡಿಕೊಂಡು ಒಂದಿನ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ ಅಲ್ಲಿ ಕಾಣಸಿಗುವ ಇತಿಹಾಸ ಮತ್ತು ಸುಂದರ ಅನುಭವವನ್ನು ನಿಮ್ದಾಗಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ಸುಂದರ ವಿಡಿಯೋವೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ. ಅದಕ್ಕಿಂತ ಮುಂಚೆ ನಾವು ನಿಮ್ಮ ಹತ್ರ ಕೇಳೋದು ಒಂದೇ, ನಿಮ್ಮ ಮೆಚ್ಚುಗೆ ಮಾತ್ರ.